ಇನ್ನು ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸೀರಿಯಲ್ ಸೆಟ್ ಅಂಗಡಿಗೆ ನುಗ್ಗಿ ಕಳ್ಳತನ ಮಾಡಲಾಗಿದೆ. ಪುಡಾರಿಗಳು ವಿದ್ಯಾಪೀಠ ಬಳಿಯಲ್ಲಿನ ಅಂಗಡಿಗೆ ನುಗ್ಗಿ ಒಂದು ಕಳ್ಳತನವನ್ನು ಮಾಡಿದ್ದಾರೆ. ಬೆಂಗಳೂರಿನ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿನ ಕುಮಾರ್ ಅನ್ನೋರ ಸೀರಿಯಲ್ ಸೆಟ್ ಶಾಪ್ಗೆ ಈ ಖದೀಮರು ಎಂಟ್ರಿಯನ್ನು ಕೊಡ್ತಾರೆ. ನಂಬರ್ ಪ್ಲೇಟ್ ಇಲ್ಲದೆ ಇರುವಂತಹ ಸ್ಕೂಟರ್ನಲ್ಲಿ ಬಂದು ಆ ಅಂಗಡಿಯಲ್ಲಿದ್ದಂಥ ಬೆಲೆ ಬಾಳುವಂಥ ಸೀರಿಯಲ್ ಸೆಟ್ ಇರ್ಬೋದು, ಕೇಬಲ್ ಇರ್ಬೋದು, ಎಲ್ಲವನ್ನು ಕೂಡ ಕದ್ಕೊಂಡು ಹೋಗಿದ್ದಾರೆ. ಜನವರಿ 31ರ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ನಡೆದಿರುವಂಥ ಘಟನೆ ಇದು. ಹಾಗೂ ಕಳ್ಳರ ಆ ಎಂಟೈರ್ ಕಳ್ತನದ ಸೀನ್ ಏನಿದೆ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಅದನ್ನು ಗಮನಿಸ್ತಾ ಇದ್ದೀರಿ. ಬಹುಶಃ ಇವರು ಆ ವೃತ್ತಿಯಲ್ಲೇ ಇರುವಂಥವ್ರು ಯಾರೋ ಇರಬೇಕು. ಯಾಕಂದರೆ ಸೀರಿಯಲ್ ಸೆಟ್ಟು ಕೇಬಲ್ಗಳನ್ನ ಕದ್ಕೊಂಡು ಹೋಗಿ ಏನು ಮಾಡ್ತಾರೆ? ಮಾರಾಟ ಮಾಡೋದಕ್ಕೆ ಈ ರೀತಿಯಾಗಿ 1 ಲಕ್ಷ ಬೆಲೆ ಬಾಳುವಂಥ ಸೀರಿಯಲ್ ಸೆಟ್ಗಳನ್ನ ಕದೀತಾರಾ ಅಥವಾ ಯಾರು ತಗೊಳ್ತಾರೆ ಅದನ್ನು? ಫಸ್ಟ್ ಆಫ್ ಆಲ್ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂಥ ಲೈಟಿಂಗ್ಸ್ ಜೊತೆಗೆ ಕೇಬಲ್ ಎಲ್ಲವನ್ನು ಕೂಡ ದೋಚ್ಕೊಂಡು ಹೋಗಿದ್ದಾರೆ. ಆ ಎಂಟೈರ್ ಸೀನ್ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡಲಿಕ್ಕೆ ಮತ್ತೊಮ್ಮೆ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಕರೆಸ್ಪಾಂಡೆಂಟ್ ಅಂಕಿತಾ ರಾಯ್. ಅಂಕಿತಾ, ಈಗ ಇದ್ಯಾರೋ ಪ್ರೊಫೆಷನಲ್ ಕಳ್ಳರೇ ಇರಬೇಕು, ಅಂದರೆ ಆ ಒಂದು ಫೀಲ್ಡ್ನಲ್ಲಿ ಇರುವಂತಹ ಕಳ್ಳರೇ ಇರಬೇಕು. ಸೀರಿಯಲ್ ಸೆಟ್ಟು ಕೇಬಲ್ ಇದೆಲ್ಲ ಎತ್ಕೊಂಡೋಗಿ ಏನು ಮಾಡ್ತಾರೆ ಅಂತ. ಸೊ ಇದರ ಕುರಿತಾಗಿ ಏನಾದರೂ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರಾ ಅಂತ? ಅಂಕಿತ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಇದ್ಯಾರೋ ಪ್ರೊಫೆಷನಲ್ ಕಳ್ಳರೇ ಇರಬೇಕು, ಅಂದರೆ ಆ ಪ್ರೊಫೆಷನಲ್ ಇರುವಂತಹ ಕಳ್ಳರೇ ಇರಬೇಕು. ಯಾಕಂದರೆ ಸೀರಿಯಲ್ ಸೆಟ್ ಇದೆಲ್ಲವನ್ನು ಕೂಡ ಎತ್ಕೊಂಡು ಹೋಗಿ ಏನು ಮಾಡ್ಲಿಕ್ಕೆ ಸಾಧ್ಯ? ಸೊ ಏನಾದರೂ ಪೊಲೀಸರು ಈ ಆಂಗಲ್ನಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರಾ ಅಂತ? ರಾಹುಲ್, ಬೆಂಗಳೂರಿನ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರಮುಖವಾಗಿ ಸೀರಿಯಲ್ ಸೆಟ್ ಅಂಗಡಿಗೆ ನುಗ್ಗಿ ಕಳ್ಳತನ ಮಾಡಿರುವಂತದ್ದು. ಅಂದ್ರೆ ಅಲ್ಲಿ ಸಾಕಷ್ಟು ಬೆಲೆ ಬಾಳುವಂತಹ ವಸ್ತುಗಳಿತ್ತು. ಅಂದ್ರೆ ಸೀರಿಯಲ್ ಸೆಟ್ಗೆ ಬೇಕಾದಂತಹ ಕೆಲವೊಂದು ವಸ್ತುಗಳು, ಜೊತೆಗೆ ಶಾಮಿಯಾನ, ಜೊತೆಗೆ ಲೈಟ್, ಕೇಬಲ್, ಹೀಗೆ ಸೆಟ್ಗೆ ಹಾಕುವಂತಹ ಐಟಮ್ಸ್ ಗಳನ್ನ ಎಲ್ಲವನ್ನ ಕೂಡ ದೋಚ್ಕೊಂಡು ಹೋಗಿರುವಂತದ್ದು. ಮಧ್ಯರಾತ್ರಿ ಸುಮಾರು 2 ಗಂಟೆಗೆ ಅಂಗಡಿಗೆ ಎಂಟ್ರಿ ಕೊಡ್ತಾರೆ. ಅದಾದ ಮೇಲೆ ಸುಮಾರು ಲಕ್ಷಾಂತರ ಬೆಲೆ ಬಾಳುವಂತಹ ಲೈಟಿಂಗ್ಸ್, ಕೇಬಲ್ ಎಲ್ಲವನ್ನ ಕೂಡ ಕಳ್ಳತನ ಮಾಡಿ ಅಲ್ಲಿಂದ ಪರಾರಿಯಾಗಿರುವಂತದ್ದು. ಅಂದ್ರೆ 2 ವೀಲರ್ ನಲ್ಲಿ ಬಂದು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಈಗಾಗಲೇ CCTVಯಲ್ಲಿ ಕೂಡ ರೆಕಾರ್ಡ್ ಆಗಿರುವಂತದ್ದು. ಸದ್ಯಕ್ಕೆ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನೀಡಿದ್ದಾರೆ. ಜೊತೆಗೆ CCTV ಆಧರಿಸಿ ಈಗಾಗಲೇ ಕಳ್ಳರಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CK ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ರಾಹುಲ್. ರೈಟ್ ಅಂಕಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.